This is Priyanka, founder of Sanpon Institute Belagavi. Welcome you for the today's session. So, ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು RWS JE ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಬಿಫೋರ್ ದ ಸ್ಟ್ರಾಟಜಿ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ ಸಿಲೆಬಸ್ ವೆರಿ ಮಚ್ ಕ್ಲಿಯರ್ಲಿ. ಓಕೆ, ಸೊ ಇದು ನಿಮ್ಗೆ GS ಐತಿ, ಇದ್ರೊಳಗೆ ಟೆಕ್ನಿಕಲ್ ಐತಿ. ಸೊ ಟೆಕ್ನಿಕಲ್ ಒಳಗೆ 3 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕೊಟ್ಟಾರ ಅವರು. ಸೊ ಅದು ಟೆಕ್ನಿಕಲ್ ಅನ್ನೋಕೆ ಬರೋದಿಲ್ಲ, ದಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ GS ಓನ್ಲಿ. ಸೊ ಇದ್ರೊಳಗೆ ಅವರು ಇಂಗ್ಲೀಷ್ ಗ್ರಾಮರು, ಕನ್ನಡ ಗ್ರಾಮರು, ದೆನ್ ಕಂಪ್ಯೂಟರ್ಸ್ ಕೊಟ್ಟಾರು. ಸೊ ನಾನು ನಿಮಗೆ ಫರ್ದರ್ ನಮ್ಮದು ವಿಡಿಯೋ ಒಳಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡೇನಂದ್ರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಯು ಹ್ಯಾವ್ ಟು ಕವರ್ ಅಟ್ ಎನಿ ಕಾಸ್ಟ್ ಇನ್ ಇಂಗ್ಲೀಷ್ ಗ್ರಾಮರ್. ಸೊ ಹಂಗೆ ಸೇಮ್ ಕನ್ನಡ ಗ್ರಾಮರ್ ಒಳಗೆ ಯಾವ ನೀವು ಕವರ್ ಮಾಡಬೇಕು, ಆಮೇಲೆ ಕಂಪ್ಯೂಟರ್ ಒಳಗೆ ಯಾವ ಕವರ್ ಮಾಡಬೇಕು. ಸೊ ಅವೆಲ್ಲ ಟಾಪಿಕ್ಸ್ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೇನಿ. ಸೊ ಎಷ್ಟೋ ಸ್ಟೂಡೆಂಟ್ಸು ಲೈಕ್ ಮೇಡಮ್ ಇವು 3 ಸಬ್ಜೆಕ್ಟ್ ಡಿಫ್ರೆಂಟ್ ಅದಾವ್ರಿ, ಹೆಂಗೆ ಓದೋದು ಪ್ಯಾನಿಕ್ ಆಗ್ಯಾರು. ಸೊ ಪ್ಯಾನಿಕ್ ಆಗೋದಕ್ಕಿಂತ ನೀವು ಇದನ್ನು ಪಾಸಿಟಿವ್ ಆಗಿ ತೊಗೋಬೇಕು. ಯಾಕಂದ್ರೆ ನೀವು ಇದೇ 3 ಸಬ್ಜೆಕ್ಟ್ ಬಗ್ಗೆ ಬದಲಿ ನಿಮಗೆ ಅವರು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಕೊಟ್ಟಿದ್ರು, ಲೈಕ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಸಾಮ್, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಅದು ಮಿನಿಮಮ್ 2 months ಬೇಕಾಗ್ತಿತ್ತು ನಿಮ್ಗೆ ಕವರ್ ಮಾಡೋಕ್ಕೆ. ಬಟ್ ಈಗೇನಾಗೈತಿ, ಬರೀ ಇವು 3 ಸಬ್ಜೆಕ್ಟ್ ಕೊಟ್ಟಾರು. ಕಂಪ್ಯೂಟರ್ ಅಂತೂ ನಾನು ತೆರಿ ಕವರ್ ಮಾಡಿ ಟೀಚ್ ಮಾಡಿ ನಮ್ಮದು ಪೋರ್ಟಲ್ ಒಳಗೆ ಅಪ್ಲೋಡ್ ಮಾಡೀನಿ. ನೆಕ್ಸ್ಟ್ ನಾ ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡೋಕ್ಕಿದ್ದೀನಿ. ಸೊ ಕನ್ನಡ ಗ್ರಾಮರ್ ಅಂತೂ ನೀವು ಈಸಿಯಾಗಿ ಓದ್ಕೋಬೋದು, ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವೆಲ್ಲರೂ ಕನ್ನಡ ಮೀಡಿಯಮ್ದವ್ರನ್ನ ಇರ್ತೀರಿ. ಸೊ ಕನ್ನಡ ಗ್ರಾಮರ್ ಅಂತೂ ನಿಮ್ಗೆ ಡಿಫಿಕಲ್ಟ್ ಆಗೋದಿಲ್ಲ. ಸೊ ನನಗೆ ಪರ್ಸ್ನಲಿ ನಾನು ನಿಮ್ಗೆ ಏನು ಹೇಳಬೇಕಂತಂದ್ರೆ ಈ ಪರ್ಟಿಕ್ಯುಲರ್ JE ಏನೈತಲ್ಲ, ಕಾನ್ಸಂಟ್ರೇಷನ್ ಕೊಟ್ಟರೆ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಗುಡ್ ಹೈ ಚಾನ್ಸ್ ಆಫ್ ಸಿಲೆಕ್ಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್. ಓಕೆ, ಯಾಕಂದರೆ JE ಅನ್ನೋದು ಏನು ಕಮ್ಮಿ ಜಾಬ್ ಅಲ್ಲ ಅಥವಾ ಕಮ್ಮಿ ಪೊಸಿಷನ್ ಅಲ್ಲ. ಸ್ಯಾಲ್ರಿ ಈಸ್ ಆಲ್ಸೋ ರಿಯಲಿ ಗುಡ್. ನಿಮಗೆ ಹಂಗೆ AE ಆಗಬೇಕಾ ಅನ್ನೋದಿತ್ತಂದ್ರೂ ಇನ್ ಫ್ಯೂಚರ್ ಒಳಗೆ JE ಆಗಿ ವರ್ಕ್ ಕಂಟಿನ್ಯೂ ಮಾಡಿರಿ. ಮತ್ತು ನೋಟಿಫಿಕೇಷನ್ಸ್ ಬರ್ತಿರ್ತಾವೆ, ಅವ್ನ ಅಪ್ಲೈ ಮಾಡಿ ಅವ್ನ ಎಕ್ಸಾಮ್ ಬರೋದು, ಮತ್ತು ನೀವು AE ಆಗಿ ಜಾಯ್ನ್ ಆಗ್ಬೋದು ಎನಿ ಟೈಮ್. ಸೊ ರಾದರ್ ದ್ಯಾನ್ ಸಿಟ್ಟಿಂಗ್ ಎಂಟಿ ಹ್ಯಾಂಡೆಡ್ ಇನ್ ಯುವರ್ ಹೋಮ್. ಆಮೇಲೆ GS ಅಂತೂ ಸೇಮ್ ವೇ ನೀವು ಯಾವ್ದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ಲೈಕ್ RWS AE ಇರಲಿ ಅಥವಾ KRIDL ಇರಲಿ, KPTCL ಇರಲಿ, ಅಥವಾ ಮೊನ್ನೆ PWD ಎಕ್ಸಾಮ್ ಆಯಿತು, WID ಎಕ್ಸಾಮ್ ಆಯಿತು. ಸೊ ಇವೆಲ್ಲತ್ರೊಳಗೆ ಏನು GS ಪೇಪರ್ ಐತಲ್ಲ, ಸೊ ಆ GS ಈ GS ದಿಸ್ ರಿಮೇನ್ಸ್ ಸೇಮ್. ಓಕೆ, ಸೊ ನಾವು ಈಗ ಸಿಲೆಬಸ್ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡೋದು. ಸೊ ಇದು RWS JE ಸಿಲೆಬಸ್ ನೋಟಿಫಿಕೇಶನ್ ಒಳಗನ ಮೆನ್ಷನ್ ಮಾಡಿದ್ರು ಅವರು. ಸೊ ಚೆಕ್ ಮಾಡೋಣ ಇಲ್ಲೇ ಡೀಟೇಲ್ ಆಗಿ. ಸೊ 2 ಪೇಪರ್ಸ್ ಇರ್ತಾವೆ ನಿಮ್ಗೆ ಗೊತ್ತಿರೋ, ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಪೇಪರ್ 2. ಓಕೆ, ಸೊ ಯೂಶ್ವಲಿ ನಾವು ಇದಕ್ಕೆ GS ಅಂತ ಕರಿತೀವಿ, ಇದರ ಟೆಕ್ನಿಕಲ್ ಅಂತ ಕರಿತೀವಿ. ಬಟ್ ಇಲ್ಲಿ GS ಅಂತ ಏನು ಕರಿತೀವಲ್ಲ, ದಟ್ ಈಸ್ 100% ಟ್ರೂ ವಿತ್ ರೆಸ್ಪೆಕ್ಟ್ ಟು ದಿಸ್ RWS JE. ಬಟ್ ಇಲ್ಲೇ ನಾವು ಟೆಕ್ನಿಕಲ್ ಅನ್ನೋಕೆ ಬರೋದಿಲ್ಲ, ಯಾಕಂದರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇಲ್ಲ. ಸೊ ಫಸ್ಟ್ ನಾವು ಇದು GS ಬಗ್ಗೆ ಮಾತಾಡೋಣ, ಪೇಪರ್ 1 ಬಗ್ಗೆ. ಸೊ ಫಸ್ಟ್ ಸಬ್ಜೆಕ್ಟ್ ನೀವು ನೋಡಿದ್ರೆ ಇದ್ರೊಳಗೆ ಕರೆಂಟ್ ಅಫೇರ್ಸ್ ಆ್ಯಂಡ್ GS ಐತಿ. ಓಕೆ, ದ್ಯಾಟ್ ಇಸ್ GK ಅಂತ ಅನ್ಬೋದು ನೀವು. ಸೊ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಐತಿ, ಡೇ ಟು ಡೇ ಆಕ್ಟಿವಿಟೀಸ್. ಸೊ ವೆರಿ ಸಿಂಪಲ್. ನೆಕ್ಸ್ಟ್ ಯಾವುದೈತಿ ಇಲ್ಲೇ ಸಂವಿಧಾನ, ದ್ಯಾಟ್ ಈಸ್ ಪೊಲಿಟಿ. ಸೊ ನೆಕ್ಸ್ಟ್ ಯಾವುದೈತಿ ಹಿಸ್ಟ್ರಿ, ನೆಕ್ಸ್ಟು ಜಿಯೋಗ್ರಫಿ. ಸೊ ಇಲ್ಲಿ ಓದಿದ್ರೆ ಇದೇನೈತಿ ಕರೆಂಟ್ ಅಫೇರ್ಸ್. ಸೊ ಸ್ವಲ್ಪ ಇಲ್ಲಿ ನೋಡಿದ್ರೆ ಇದು ಡಿಫ್ರೆಂಟ್ ಐತಿ. ಏನಾಯ್ತು ಅಂದ್ರೆ ಇಲ್ಲಿ ಗೌರ್ಮೆಂಟ್ ಇವೇನು ಡಿಪಾರ್ಟ್ಮೆಂಟ್ಸ್ ಅದಾವಲ್ಲ, ಲೈಕ್ RDWS ಅನ್ಬೋದು, ಅಥವಾ ನೀವು RDPR ಅನ್ಬೋದು, RWS ಅನ್ಬೋದು, ಅಥವಾ ಪಂಚಾಯತ್ ರಾಜ್ ಅನ್ಬೋದು. ಸೊ ಇವು ಏನೇನು ಡಿಪಾರ್ಟ್ಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಅವ್ರು ಕೇಳ್ತಾರೋ. ಸೊ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಐತಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಕಷ್ಟ ಐತಿ. ಬಟ್ ಐ ಆಮ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ಸೊ ನಾನು ಸೂನ್ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಓಕೆ, ಆಮೇಲೆ ಲಾಸ್ಟ್ ಸಬ್ಜೆಕ್ಟ್ ಅವ್ರು ಯಾವ್ದು ಆ್ಯಡ್ ಮಾಡ್ಯಾರಂದ್ರೆ ಪರಿಸರ ಸಮಸ್ಯೆಗಳು, ದಟ್ ಈಸ್ ಎನ್ವೈರ್ಮೆಂಟಲ್ ಇಶ್ಯೂಸು ಅವ್ರು ಆ್ಯಡ್ ಮಾಡ್ಯಾರು. ಸೊ ಇವೆಲ್ಲ ನಾವು ನೋಡಿದ ಕೂಡಲೇ ಏನದಾವೆ, ದೇ ಆರ್ ವೆರಿ ಸಿಂಪಲ್ ಆ್ಯಂಡ್ ಈಸಿ, ಅಷ್ಟೇನು ಡಿಫಿಕಲ್ಟ್ ಇಲ್ಲ ಇದ್ರೊಳಗೆ. ಸೊ ಇಲ್ಲಿ ನಾನು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ GS ಅದು ಏನೈತಲ್ಲ ನಿಮ್ಮದು ಮೋಸ್ಟ್ ಆಫ್ ದ ಯೂಟ್ಯೂಬ್ ಚಾನಲ್ಸ್. ಓಕೆ, ಸೊ ಯಾರು ಅಡ್ಮಿನಿಸ್ಟ್ರೇಟಿವ್ ಕೋಚಿಂಗ್ ಪ್ರೊವೈಡ್ ಮಾಡ್ತಿರ್ತಾರಲ್ಲ, ಸೊ ಅವ್ರು ನಿಮಗೆ ಕರೆಂಟ್ ಅಫೇರ್ಸು GK ಟೀಚ್ ಮಾಡ್ತಿರ್ತಾರೆ, ಅಲ್ಲಿಂದ ನೀವು ಓದ್ಕೋಬೋದು. ಆಮೇಲೆ ಸೆಕೆಂಡ್ ಸಬ್ಜೆಕ್ಟ್ ಏನೈತಲ್ಲ, ಇದು ನಮ್ಮದು ಕಾಮನ್ ಸೆನ್ಸ್ಲಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಸಂವಿಧಾನ, ದಟ್ ಈಸ್ ಪಾಲಿಟಿ. ಸೊ ಇದನ್ನೊಂದು ಸ್ವಲ್ಪ ನೀಟಾಗಿ ಓದಬೇಕು. ಸೊ ನೀವು ಯಾವುದೋ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗೆ, ಸೊ ಇದು ಇಂಪಾರ್ಟೆಂಟ್ ಸಬ್ಜೆಕ್ಟನ್ನು. ಸೊ ನೀವು ಅಲ್ಲಿ ಏನು ಓದಿರ್ತಿರಲ್ಲ, ಇಲ್ಲೂ ಅದು ಓದಿದ್ರೆ ಸಾಕು. ಸೊ ಸೇಮ್ ವೇ ನಮ್ಮದು ಹಿಸ್ಟ್ರಿನೂ ಹಂಗಾಗ್ತೈತಿ, ಜಾಗ್ರಫಿನೂ ಹಂಗಾಗ್ತೈತಿ. ಸೊ ಏನೂ ಡಿಫ್ರೆನ್ಸ್ ಇಲ್ಲ ಇದು ಸಿಲೆಬಸ್ ಒಳಗೆ. ನೆಕ್ಸ್ಟ್ ಇಲ್ಲಿ ಏನೈತಿ ಆಡಳಿತ ಕುರಿತ ವಿಷಯಗಳು, ದ್ಯಾಟ್ ಈಸ್ ರಾಜ್ಯ ಮತ್ತು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಏನೇನು ಅಗೇನ್ ಕರೆಂಟ್ ಅಫೇರ್ಸ್ ಐತಲ್ಲ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಸೊ ಇದ್ರದ್ದು ನಮ್ದು ನ್ಯೂಸ್ ಪೇಪರ್ಸ್ ಒಳಗೆ ಅದು ಬರ್ತಿರ್ತೈತಿ, ಲೈಕ್ ಯಾವ್ದು ಇಂಡಸ್ಟ್ರಿದಿಂದ ಏನೇನು ಅಫೆಕ್ಟ್ ಆಗೈತಿ, ಅಥವಾ ಪೊಲ್ಯೂಷನ್ ಲೆವೆಲ್ ಎಷ್ಟು ಹೆಚ್ಚಾಗೈತಿ, ಅಥವಾ ವೇಸ್ಟ್ ಜನ್ರೇಷನ್ ಹೆಚ್ಚಾಗೈತಿ,
ಆ್ಯಂಡ್ ವಾಟ್ ಆರ್ ದ ವೇರಿಯಸ್ ಇಂಪ್ಲಿಮೆಂಟಿಂಗ್ ಮೇಜರ್ಸ್ ಆ್ಯಂಡ್ ಆಲ್ ದ ಗೌರ್ಮೆಂಟ್ ಇಸ್ ಟೇಕಿಂಗ್. ಸೊ ಇದೆಲ್ಲ ಕೂಡಿ ನಮ್ದು ಏನಾಯ್ತು, ಪೇಪರ್ 1 ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ಪೇಪರ್ 2. ಓಕೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಐತಿ. ನಾನು ನಿಮಗೆ ಟಾಪಿಕ್ಸ್ನು ಎಕ್ಸ್ಪ್ಲೇನ್ ಮಾಡ್ತಾನು. ಸೊ ಇವು ಏನು ಟಾಪಿಕ್ಸ್ ಅದಾವಲ್ಲ, ಇವು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ. ಇವನ್ನ ನೀವು ಕವರ್ ಮಾಡಿ ಮತ್ತು ಅಡಿಷ್ನಲ್ ಟಾಪಿಕ್ಸ್ ನಿಮಗೆ ಏನದಾವೆ ನೀವು ಓದ್ಬೋದು. ಸೊ ಫಸ್ಟ್ ಯಾವ ಸಬ್ಜೆಕ್ಟ್ ಅಂದ್ರೆ ಸಾಮಾನ್ಯ ಕನ್ನಡ. ಸೊ ಇದು ಎಷ್ಟು ಮಾರ್ಕ್ಸ್ ಸಿಗೈತಿ, 35 ಮಾರ್ಕ್ಸ್ ಸಿಗೈತಿ. ಸೊ ಏನೇನು ಕೇಳ್ಬೋದು ಇದ್ರೊಳಗೆ, ಬೇಸಿಕ್ ಕನ್ನಡ. ಸೊ ನೀವು ಕನ್ನಡ ಮೀಡಿಯಂ ಕಲ್ತಿದ್ರಿ ಅಂದ್ರೆ, ಆಸ್ ವೆಲ್ ಆಸ್ ನೀವು 10th ಸ್ಟ್ಯಾಂಡರ್ಡ್ಸ್ ಆಫ್ ಕನ್ನಡ ಚಲೋ ಸ್ಕೋರ್ ಮಾಡಿದ್ರಿ, ನಿಮ್ಮ ಮದರ್ ಟಂಗ್ ಕನ್ನಡ ಇತ್ತಂದ್ರೆ ನಿಮಗೆ ಇದು ಪೇಪರ್ ಒಟ್ಟೆ ಡಿಫಿಕಲ್ಟ್ ಆಗೋದಿಲ್ಲ. ಸೊ ದಿಸ್ ವಿಲ್ ಬಿ ವೆರಿ ವೆರಿ ಈಸಿ ಪೇಪರ್. ಯಾಕಂದ್ರೆ ಅವ್ರ ಮೇನ್ ರೀಸನ್ ಕನ್ನಡ ಇಂಗ್ಲೀಷು ಇವೆಲ್ಲ ಆ್ಯಡ್ ಮಾಡೋದು ಏನಂದ್ರೆ ನಿಮಗೆ ಬೇಸಿಕ್ ಕಮ್ಯುನಿಕೇಷನ್ ಆದರೂ ಗೊತ್ತಿರಬೇಕು ವೆನ್ ಯು ಜಾಯಿನ್ ದ ಡಿಪಾರ್ಟ್ಮೆಂಟ್. ಐದರ್ ಇಟ್ ಕ್ಯಾನ್ ಬಿ ಇನ್ ದ ಮೆಥಡ್ ಆಫ್ ಸ್ಪೀಕಿಂಗ್ ಆರ್ ರೈಟಿಂಗ್. ಸೊ ಅದು ನಿಮ್ದು ಸ್ಕಿಲ್ಸ್ ಆರ್ ಲಿಸ್ನಿಂಗ್. ಸೊ ಇದ್ರ ಸಂಬಂಧ ಅವ್ರು ಆ್ಯಡ್ ಮಾಡ್ಯಾರಿ ನ್ಯೂ ಸಬ್ಜೆಕ್ಟ್ಸ್. ಸೊ ಬೇಸಿಕ್ ಕನ್ನಡ ಅಂದ್ರೆ ನೀವೇನು ಓದ್ಕೋಬೋದು ಇದ್ರೊಳಗೆ, ಲೈಕ್ ತತ್ಸಮ ತದ್ಭವ, ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ನುಡಿಗಟ್ಟುಗಳು ಮತ್ತು ಅದರದ್ದು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡೋದು, ಅನ್ಯ ದೇಶ ಪದಗಳು, ಸೊ ಟ್ರಾನ್ಸ್ಲೇಷನು, ಗಾದೆ ಮಾತುಗಳು, ವರ್ಣಮಾಲೆಗಳು, ಲಿಂಗಗಳು, ವಾಕ್ಯಗಳು, ವಿಭಕ್ತಿ ಪ್ರತ್ಯಯಗಳು, ಸಂಧಿ ಸಮಾಸ. ಸೊ ಇವೆಲ್ಲ ಬೇಸಿಕ್ ಗ್ರಾಮರ್ ಅದಾವೆ. ಸೊ ಇಷ್ಟಾದ್ರೂ ನೀವು ಬೇಸಿಕ್ ಗ್ರಾಮರ್ ತಿಳ್ಕೊಂಡನ ಹೋಗ್ಬೇಕು ಎಕ್ಸಾಮಿಗೆ. ಓಕೆ, ಸೊ ಅಷ್ಟೇನು ಡಿಫಿಕಲ್ಟಿ ಇರೋದಿಲ್ಲ. ಆಮೇಲೆ ಇದ್ರ ಜೊತೆ ನಿಮ್ಗೆ ಲೈಕ್ ಸ್ಪಾಟಿಂಗ್ ದ ಎರರ್ ಅಂತೀವಿ. ಏನಾದರೂ ಅವ್ರು ಅಲ್ಫಾಬೆಟ್ ಮಿಸ್ಟೇಕ್ ಮಾಡಿರ್ತಾರೋ ಅಥವಾ ಸೆಂಟೆನ್ಸ್ ಗ್ರಾಮೆಟಿಕಲಿ ಕರೆಕ್ಟ್ ಇರೋದಿಲ್ಲ. ಸೊ ಅದ್ರ ಇದು 4 ಆಪ್ಷನ್ಸ್ ಇರ್ತಾವೆ. ಇದರೊಳಗೆ ಯಾವ್ದು ಸೆಂಟೆನ್ಸ್ ಕರೆಕ್ಟ್ ಆಕೈತಿ ಅಥವಾ ಆಗೋದಿಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡೋದು. ಓಕೆ, ಸೊ ಕನ್ನಡ ಗ್ರಾಮರ್ ಅಷ್ಟೇನು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಕಮಿಂಗ್ ಟು ಇಂಗ್ಲೀಷ್ ಗ್ರಾಮರ್. ಸೊ ಇದಕ್ಕೂ 35 ಮಾರ್ಕ್ಸ್ ಕೇಳ್ಯಾರ ಅವರು. ಓಕೆ, ಸೊ ಇದ್ರೊಳಗೆ ಯಾವ್ಯಾವ ನೀವು ಟಾಪಿಕ್ಸ್ ಓದ್ಕೋಬೇಕು ಕಂಪಲ್ಸರಿ ಅಂದ್ರೆ, ಈ ಫಸ್ಟ್ ಒನ್ ಲೈಕ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಅದಂತೂ ಭಾಳ ಇಂಪಾರ್ಟೆಂಟ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನೇನು ಬರುತ್ತೆ, ಲೈಕ್ ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಸೆಕ್ಷನ್. ಸೊ ಇವೆಲ್ಲ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾವೆ. ನೆಕ್ಸ್ಟ್ ಪಂಕ್ಚುಯೇಷನ್ಸ್ ಅಂತ ಬರ್ತಾವೆ. ಅಂದ್ರೆ ನಮ್ದು ಕಾಮಾ, ಎಕ್ಸ್ಕ್ಲಮೇಷನ್, ಕ್ವಶನ್ ಮಾರ್ಕ್. ಸೊ ಸೆಂಟೆನ್ಸ್ ಬರೀತಾರೋ ಎಲ್ಲರೇ ಅವರು ಇದು ಪಂಕ್ಚುಯೇಷನ್ ಮಿಸ್ಟೇಕ್ ಮಾಡಿರ್ತಾರೋ ಅಥವಾ ಕರೆಕ್ಟ್ ಸೆಂಟೆನ್ಸ್ ಇರತ್ತೆ ನೀವು ಐಡೆಂಟಿಫೈ ಮಾಡೋದು. ನೆಕ್ಸ್ಟ್ ಸಿನೋನಿಮ್ ಆ್ಯಂಡ್ ಆಂಟೋನಿಮ್, ಲೈಕ್ ಸಿಮಿಲರ್ ಮೀನಿಂಗ್ ವರ್ಡು ಅಥವಾ ಅಪೋಸಿಟ್ ವರ್ಡ್ಸು. ಆಮೇಲೆ ಸ್ಪಾಟಿಂಗ್ ದ ಎರರ್. ಈ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೋ ಅದು ಗ್ರಾಮೆಟಿಕಲಿ ಕರೆಕ್ಟ್ ಇರಲಿಲ್ಲ ಅಂದರೆ ಅದನ್ನ ಎರರ್ ಸ್ಪಾಟ್ ಮಾಡಬೇಕು. ನೆಕ್ಸ್ಟ್ ಟೆನ್ಸಸ್, ಲೈಕ್ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಟೆನ್ಸ್ ಆರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ಟೈಪ್ ಎಲ್ಲಾನು ಟೆನ್ಸಸ್ ಬಗ್ಗೆ ಕೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಸ್ಪೀಚಸ್, ಲೈಕ್ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಬಗ್ಗೆನೂ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್ ವಾಯ್ಸ್, ಲೈಕ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಹೆಂಗೆ ನಾವು ಕನ್ವರ್ಟ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಕ್ಲಾಸಸ್ ಬಗ್ಗೆ ಕೇಳ್ತಾರೆ. ಸೊ ಕ್ಲಾಸ್ ಅಂದ್ರೆ ಏನು, ಲೈಕ್ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂತ ಇರುತ್ತೆ. ಪ್ರೆಡಿಕೇಟ್ ಅಂದ್ರೆ ವರ್ಬ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸ್ ಅಂತೀವಿ. ಸೊ ಅದ್ರ ಮ್ಯಾಗ ಕ್ವಶನ್ಸ್ ಕೇಳಬಹುದು. ಆಮೇಲೆ ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸಸ್. ಸೊ ಆ ಸೆಂಟೆನ್ಸಸ್ ಉಲ್ಟಾ ಪಲ್ಟಾ ಬರೆದಿರ್ತಾರೋ, ಸೊ ಪ್ರಾಪರ್ ಆಗಿ ಮೀನಿಂಗ್ಫುಲ್ ಆರ್ಡರ್ ಒಳಗೆ ನಾವು ಬರೀಬೇಕು. ಓಕೆ, ಸೊ ಈ ಇಂಗ್ಲೀಷ್ ಗ್ರಾಮರು ನಾನು ಟೀಚ್ ಮಾಡಕ್ಕಿದ್ದೀನಿ. ಸೊ ವಿದಿನ್ ಫ್ಯೂ ಡೇಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದಿಸ್ ಸಬ್ಜೆಕ್ಟ್. ಸೊ ಇದು RWS ಎಕ್ಸಾಮ್ ಡೇಟ್ ಅನೌನ್ಸ್ ಆತಂದ್ರೆ ನಾವು ವಿದಿನ್ 10 days ಒಳಗನ ಇದು ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಸೊ ಅದರ ಸಂಬಂಧ ನೀವು ಈಗ ಬೇಸಿಕ್ ಕನ್ನಡ ಪ್ರಿಪೇರ್ ಆಗ್ರಿ, ಆಮೇಲೆ ಕಂಪ್ಯೂಟರ್ ಪ್ರಿಪೇರ್ ಆಗ್ರಿ. ಜಸ್ಟ್ ಲೀವ್ ಸಮಥಿಂಗ್ ಅರೌಂಡ್ 7 to 8 days ಫಾರ್ ಇಂಗ್ಲೀಷ್ ಗ್ರಾಮರ್. ಸೊ ಆ ಟೈಮ್ದಾಗ ನಾನು ಟೀಚ್ ಮಾಡಿದ್ನಿ ಅಂದ್ರೆ ನೀವು ಇಂಗ್ಲೀಷ್ ಗ್ರಾಮರು ಪರ್ಫೆಕ್ಟ್ ಆಗ್ಬೋದು. ಸೊ ನೆಕ್ಸ್ಟ್ ಬರೋದು ಕಂಪ್ಯೂಟರ್ ಜ್ಞಾನ. ಸೊ ಇದ್ರೊಳಗೆ ಯಾವುದೋ ನೋಡಿದ್ರು ಟಾಪಿಕ್ಸ್ ಅಂತೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಬೇಸಿಕ್ ಆಗಿ ನಾವು ಸ್ವಲ್ಪ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೋಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಅನಲೈಸ್ ಮಾಡ್ಕೋಬೇಕು. ಸೊ ಇದು ಕಂಪ್ಯೂಟರ್ ನಾಲೆಜ್ ಅನ್ನ ನಾವು ಏನೇನು ಓದ್ಕೋಬೋದು. ಸೊ ನೀವು ಚೆಕ್ ಮಾಡ್ಬೋದು ಡೈರೆಕ್ಟ್ಲಿ ನಮ್ಮ ಪೋರ್ಟಲ್ ಒಳಗೆ ಹೋಗಿ onstream.sandpoint.co.in. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ನಮ್ದು ಪೋರ್ಟಲ್ ಓಪನ್ ಆಕೈತಿ. ಇಲ್ಲಿ ಕೋರ್ಸಸ್ ಓಪನ್ ಮಾಡ್ರಿ ನೀವು. ಸೊ ಇದ್ರೊಳಗೆ ನಿಮಗೆ ಕಂಪ್ಯೂಟರ್ಸ್ ಸಿಗ್ತೈತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಕ್ಲಿಕ್ ಮಾಡಿರಿ, ಚೆಕ್ ಮಾಡಿರಿ. ಸೊ ಇದ್ರೊಳಗೆ ಅರೌಂಡ್ 20 ಡಿಫ್ರೆಂಟ್ ಟಾಪಿಕ್ಸ್ ಆ್ಯಡ್ ಮಾಡೀನಿ. 20 ಟಾಪಿಕ್ಸ್ ಅಂದ್ರೇನ 10 ಚಾಪ್ಟರ್ಸ್ ಆ್ಯಡ್ ಮಾಡೀನಿ ಇದ್ರೊಳಗೆ. ಸೊ ಯಾವ್ಯಾವ ಚಾಪ್ಟರ್, ಬೇಸಿಕ್ ಲೈಕ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಐತಿ, ಕಂಪ್ಯೂಟರ್ ಆರ್ಕಿಟೆಕ್ಚರ್, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಮೆಮರಿ, ಡೇಟಾ ರಿಪ್ರೆಸೆಂಟೇಷನ್, ಕಂಪ್ಯೂಟರ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್, ಮೈಕ್ರೋಸಾಫ್ಟ್ ವಿಂಡೋಸ್, ಮೈಕ್ರೋಸಾಫ್ಟ್ ಆಫೀಸ್. ಸೊ ಇದ್ರೊಳಗೆ ನಾನು ಏನು ಮಾಡೀನಿ ಅಂದ್ರೆ ನಾನೇ ಟೀಚ್ ಮಾಡಿದ್ದೆ ಸಬ್ಜೆಕ್ಟು. ಸೊ ನಾನು ಕಂಪ್ಲೀಟಾಗಿ ಎವ್ರಿ ಚಾಪ್ಟರ್ ನಾನು ಎಕ್ಸ್ಪ್ಲೇನ್ ಮಾಡೀನಿ ಫಸ್ಟ್. ಓಕೆ, ಆಮೇಲೆ ಆ ಪರ್ಟಿಕ್ಯುಲರ್ ಚಾಪ್ಟರ್ಸ್ದು ನಾನು MCQs ಡಿಸ್ಕಷನ್ ಮಾಡೀನಿ. ಯಾಕಂದರೆ ಇದು ಕಂಪ್ಯೂಟರ್ ಅನ್ನೋದು ನ್ಯೂ ಸಬ್ಜೆಕ್ಟ್ ಆ್ಯಡ್ ಮಾಡ್ಯಾರ ಅವ್ರು ನಮ್ಮ ಗೌರ್ಮೆಂಟ್ ಎಕ್ಸಾಮ್ ಒಳಗೆ. ಸ್ವಲ್ಪ ನಿಮಗೆ ಕಷ್ಟ ಆಗ್ತೈತಿ ಇದು. ಲೈಕ್ ಥಿಯರಿ ಓದಿದ ಕೂಡಲೇ ನಿಮ್ಗೆ ಇದೇನಪ್ಪ ಈಸಿ ಐತೆ ಅಂತ ಬರ್ತೈತೆ ಅಂತ ನಿಮಗೆ ಫೀಲ್ ಆಕೈತಿ. ಬಟ್ ಅದ ನಾನು MCQs ಟೈಪ್ದಾಗ ನಿಮ್ಗೆ ಕೇಳಿದ್ನಿ ಅಂದ್ರೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದ್ರ ಸಂಬಂಧ ನಾನು ಲಾಟ್ ಆಫ್ ಕ್ವಶನ್ಸ್ ನಾನು ಲೈಕ್ ಆಸ್ ಮಚ್ ಆಸ್ ಕ್ವಶನ್ಸ್ ಫ್ರಮ್ ಎವ್ರಿ ಚಾಪ್ಟರ್
ನಾನು ಡಿಸ್ಕಷನ್ ಮಾಡೇನಿ. ಸೊ ದಟ್ ನಿಮಗೆ ಎಕ್ಸಾಮ್ ಒಳಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಈಗ ಮೈಕ್ರೋಸಾಫ್ಟ್ ಆಫೀಸ್ ಅದೈತಿ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಒಳಗೆ ಏನೇನು ಬರತ್ತೆ, ಲೈಕ್ ನೀವು ಇದು ಕೋರ್ಸ್ ಜಾಯ್ನ್ ಆದ್ಕೊಳ್ಳಿ ನಿಮ್ಗೆ ಮತ್ತೆ ಇದ್ರೊಳಗೆ ಏನೇನು ಚಾಪ್ಟರ್ಸ್ ಅದಾವ ಅನ್ನೋದು ಕಾಣ್ತೈತಿ. ಲೈಕ್ MS ವರ್ಡ್, ಪವರ್ ಪಾಯಿಂಟ್, MS ಆಕ್ಸೆಸ್, ದೆನ್ MS ಎಕ್ಸೆಲ್, ದೆನ್ ಔಟ್ಲುಕ್. ಸೊ ಇವೆಲ್ಲ ಸಬ್ ಟಾಪಿಕ್ಸ್ ಅದಾವ ಇದ್ರೊಳಗೆ. ಸೊ ಅವೆಲ್ಲ ಸಬ್ ಟಾಪಿಕ್ಸ್ ಕೂಡೆ 155 ಕ್ವಶನ್ಸು ನಾನು ಡಿಸ್ಕಷನ್ ಮಾಡೇನಿ. ಪ್ಲಸ್ ಇದ್ರೊಳಗೆ ನಾನು ಕಂಪ್ಲೀಟ್ ಥಿಯರಿನೂ ಎಕ್ಸ್ಪ್ಲೇನ್ ಮಾಡೇನಿ. ಸೊ ಕಂಪ್ಯೂಟರ್ಸ್ ನಾವು ಏನು ಕವರ್ ಮಾಡಿವಲ್ಲ, ಇಷ್ಟು ನೀವು ಪ್ರಿಪೇರ್ ಆದ್ರಂದ್ರೆ ದಿಸ್ ಇಸ್ ಮೋರ್ ದ್ಯಾನ್ ಇನಫ್. ಆಮೇಲೆ ಇಂಗ್ಲೀಷ್ ಅಂತೂ ನಾನು ಟೀಚ್ ಮಾಡ್ತಂದ್ರೆ ನಿಮಗೆ. ಸೊ ಇಂಗ್ಲೀಷನ್ನು ನೀವು ನಮ್ಮ ಮ್ಯಾಗ ಡಿಪೆಂಡ್ ಆಗ್ಬೋದು. ಸ್ವಲ್ಪ ಕನ್ನಡ ಅಷ್ಟೇ ನೀವೀಗ ಸೆಲ್ಫ್ ಸ್ಟಡಿ ಮಾಡ್ಕೋರಿ. ಓಕೆ, ಸೊ ಬೇಸಿಕ್ ಬುಕ್ಸ್ ಅವೈಲೇಬಲ್ ಅದಾವ ಮಾರ್ಕೆಟ್ದಾಗ. ಬುಕ್ ಸ್ಟಾಲ್ಗೆ ಹೋಗಿ ಕೇಳಿ, ಲೈಕ್ ಬೇಸಿಕ್ ನನ್ನ ಕನ್ನಡ ಗ್ರಾಮರ್ ಬುಕ್ ಕೊಡ್ರಿ ಅಂತಂದ, ಯು ವಿಲ್ ಗೆಟ್ ದ ಬುಕ್. ಸೊ ಅಷ್ಟು ನೀವು ಪ್ರಿಪೇರ್ ಆಗಿ ನಾವು ಏನೇನು ಟಾಪಿಕ್ಸ್ ಹೇಳೇನಲ್ಲ ಅಷ್ಟು ನೀವು ಥರ ಓದಿದ್ರೆ ಸಾಕು. ಓಕೆ.